ನಮ್ಮ ದೇವರು ಕನಿಕರವುಳ್ಳ ತಂದೆಯಾಗಿದ್ದಾನೆ. ಸಕಲ ವಿಧದಲ್ಲಿ ಆತನು ಸಂತೈಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ನಮ್ಮ ದೇವರು ಕನಿಕರವುಳ್ಳ ತಂದೆ. ಸಕಲ ವಿಷಯದಲ್ಲಿ ಆತನು ನಮ್ಮನ್ನು ಸಂತೈಸ್ತಾನೆ. Praise God. No one can comfort like him. ಆತನಾಗಿ ಸಂತೈಸುವವರು ಬೇರೆ ಯಾರೂ ಇಲ್ಲ. ಮನುಷ್ಯರು ಕೆಲವೊಮ್ಮೆ ಸಂತೈಸಿರುವಾಗ ಕೆಲವು ಇಮೋಷನಲ್, ನಮಗೆ ಒಳ್ಳೆಯದಾಗಲಿಕ್ಕೆ, ಗುಡ್ ಫೀಲಿಂಗ್ ಆಗಲಿಕ್ಕೆ ನಮಗೆ ಕೆಲವು ಮಾತುಗಳನ್ನು ಹೇಳ್ಬೋದು. ನೀವು ಡಿಫ್ರೆಂಟ್ ಸಿಚುವೇಶನಲ್ಲಿ, ಡಿಫ್ರೆಂಟ್ ಪ್ರಾಬ್ಲಮಲ್ಲಿ ಹಾದು ಹೋಗುತ್ತಿರುವಾಗ. ಬಟ್ ಗಾಡ್ಸ್ ಕಂಫರ್ಟ್ is giving you strength. Praise God. ಎಷ್ಟು ಮಂದಿ ನಂಬುತ್ತೀರಿ ದೇವರು ನಿಮ್ಮನ್ನು ಸಂತೈಸ್ತಾನಂತ? Praise God. Yes, is comforting through his spirit. ಆತನು ಪವಿತ್ರಾತ್ಮನ ಮೂಲಕ ನಿಮ್ಮನ್ನು ಸಂತೈಸ್ತಾನೆ. ಗೊತ್ತಾ? when you accepted Jesus, ಯಾವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ನಿಮ್ಮ ಒಳಗೆ ಆ ಪವಿತ್ರಾತ್ಮನಿದ್ದಾನೆ. whether you feel or not feel, but Holy Spirit lives in you. ನಿಮ್ಮ ಒಳಗೆ ಆತನು ವಾಸ ಮಾಡುತ್ತಾ ಇದ್ದಾನೆ. ಒನ್ ಆಫ್ ದ ಕ್ಯಾರೆಕ್ಟರ್, ಪವಿತ್ರಾತ್ಮನ ಒಂದು ಕ್ಯಾರೆಕ್ಟರ್ ಯಾವುದಂತ ಹೇಳಿದರೆ ಅದು ಸಂತೈಸುವಿಕೆ. ಕಮಾನ್, 2-3 ಜನ ಕೇಳ್ರಿ, ಪವಿತ್ರಾತ್ಮನ ಸಂತೈಸುವಿಕೆ. ಹಲ್ಲೆಲೂಯಾ. ಕೆಲವೊಮ್ಮೆ ನಾವು ಹಳೆ ಒಡಂಬಡಿಕೆಯನ್ನು ಹೊಸ ಒಡಂಬಡಿಕೆಯನ್ನು ಮಿಕ್ಸ್ ಮಾಡ್ತೇವೆ. ಕೆಲವರು ಹಳೆ ಒಡಂಬಡಿಕೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವರು ಹೊಸ ಒಡಂಬಡಿಕೆ ಬರಲೇ ಇಲ್ಲ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಫಸ್ಟ್ ನೀವು ಹೊಸ ಒಡಂಬಡಿಕೆಯನ್ನು ಓದಿರಿ ಮತ್ತು ಹಳೆ ಒಡಂಬಡಿಕೆಯನ್ನು ಕೂಡ ಓದಿರಿ. ಹಳೆ ಒಡಂಬಡಿಕೆಯನ್ನು ನೀವು ಹೊಸ ಒಡಂಬಡಿಕೆಯ ಒಂದು ಬೆಳಕಿನಲ್ಲಿ ಓದಿರಿ. ಪ್ರೈಸ್ ಗಾಡ್. ನೀವು ಪ್ರಸಂಗಿಗೆ ಬಂದಾಗ ಎಕ್ಲೆಸಿಯಾಸ್ಟಿ, ರೈಟ್, ಅಲ್ಲಿ ಬರುವಾಗ ಸೊಲೊಮನ್ ಬರೀತಾನೆ, ಜ್ಞಾನಿ, ರೈಟ್, 4 chapter 1 verse. ನಾನು ಇದು ಮಾತಾಡಲಿಕ್ಕಿರಲಿಲ್ಲ, ಇಲ್ಲಿ ನಿಂತ್ಕೊಂಡಾಗ ದೇವರ ಆತ್ಮ ಲೀಡ್ ಮಾಡಿದ ಇದನ್ನು ಮಾತಾಡಲಿಕ್ಕೆ. ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಯಾರ ಹತ್ರ ದೇವರು ಮಾತಾಡ್ತಾ ಇದ್ದಾನೆ ಆನ್ಲೈನಲ್ಲಿ. ಓಕೆ. ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು. ಆಹಾ, ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ? ಸಂತೈಸುವವರು ಯಾರು ಇರಲಿಲ್ಲ. ಹಿಂಸಕರಿಗೆ ಬಹುಬಲ, ಸಂತೈಸುವವರೋ ಒಬ್ಬರು ಇರಲಿಲ್ಲ. ಇದನ್ನು ನೋಡಿ ಇನ್ನೂ ಜೀವದಿಂದ ಇರುವಕ್ಕಿಂತ ಸತ್ತವರೇ ಮೇಲೆಂದು ಹೊಗಳಿದೆನು. Praise God. Wherefore I praise the dead which are already dead more than the living which are yet alive. Praise God. 1ನೇ ವಚನ. So I turn and consider all the oppression that are done under the sun, and behold the tears of such as were oppressed, and they had no comforter. English ನಲ್ಲಿ ಏನಿರ್ತದೆ? There was no comforter. ಇದು ಸೊಲೊಮೋನನು ಬರೆಯುತ್ತಾನೆ, ರೈಟ್? ದೇರ್ ವಾಸ್ ನೋ ಕಂಫೋರ್ಟರ್. ಇದನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗ್ತದಾ? ಪ್ರೈಸ್ ಗಾಡ್. ಕಮಾನ್, ಇದ್ದೀರಾ ಇಲ್ಲಿ? ಇದನ್ನು ಹೊಸ ಒಡಂಬಡಿಕೆಯಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಆಗ್ತದಾ? ಓದಿರಿ ಹೊಸ ಒಡಂಬಡಿಕೆಯಲ್ಲಿ 14 chapter 16 verse. 14 chapter 16 Gospel of John. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸ್ಟಾಪ್. And I will pray the Father, and he shall give you another comforter. Praise God. ಹೇಳ್ರಿ, another comforter, that he may abide with you forever, not Sunday morning. Praise God. Come on, ಇದ್ದೀರಾ? ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ, ನಾನು ತಂದೆಯನ್ನು ಬೇಡಿಕೊಳ್ಳು, ಆಗ ಆತ ನಿಮಗೆ ಬೇರೊಬ್ಬ ಸಹಾಯಕನು, ಅದರಿಕನನು
ಈ ಕನ್ನಡದಲ್ಲಿ ಬರಲಿ, ಆದರಿಕನನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಇನ್ನೊಂದು ಟ್ರಾನ್ಸ್ಲೇಷನ್ ವೇಳೆ ಸಹಾಯಕನು ಕೊಡುವೆನು. ಇಂಗ್ಲೀಷ್ನಲ್ಲಿ ಇನ್ನೊಂದು ಹೇಳ್ತದೆ, ಐ ವಿಲ್ ಗಿವ್ ಅನದರ್ ಹೆಲ್ಪರ್. ಕಂಫರ್ಟರ್ ಅಂತ ಬರೆಯಿಲ್ಲ, ಹೆಲ್ಪರ್. Praise God. Who is that? Is the Holy Spirit. Praise God. ನೀವು ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಓದಲಿಕ್ಕೆ ಹೋದರೆ ಹಾಕಿರಿ, ಆಂಪ್ಲಿಫೈಡ್ ವರ್ಷನ್ ಹಾಕಿರಿ. ಇಲ್ಲಿ ಹೆಲ್ಪರ್ ಅಂತ ಹೇಳ್ತಿರುವಾಗ ನನ್ನ ತಲೆಯಲ್ಲಿ ಇತ್ತು, ಮೇಸ್ತ್ರಿ ಒಟ್ಟಿಗೆ ಯಾವಾಗಲೂ ಒಂದು ಹೆಲ್ಪರ್ ಇರ್ತಾರೆ. ಓಕೆ, ಆ ಹೆಲ್ಪರ್ ಅಲ್ಲ ಇವನು. ಓಕೆ ಓಕೆ, ಆಂಪ್ಲಿಫೈಡ್ ವರ್ಷನ್. And I will ask the Father, and He will give you another comforter, counselor, helper, intercessor, advocate, strengthener, and standby. Praise God. ಎಷ್ಟಿದೆ? ಕಂಫರ್ಟರ್, ಕೌನ್ಸಿಲರ್, ಹೆಲ್ಪರ್, ಇಂಟರ್ಸೆಸರ್, ಅಡ್ವೊಕೇಟ್, ಸ್ಟ್ರೆಂಥನರ್, ಸ್ಟ್ಯಾಂಡ್ ಬೈ. And praise God. 7 ಕ್ಯಾರೆಕ್ಟರ್ ನಾವು ನೋಡ್ತೇವೆ. ವೆನ್ ಯು ಅಕ್ಸೆಪ್ಟೆಡ್ ಜೀಸಸ್, ಯಾವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ದ ಸ್ಪಿರಿಟ್ ಆಫ್ ಕಂಫರ್ಟ್ ಇಸ್ ಇನ್ ಯುವರ್ ಸ್ಪಿರಿಟ್. ಹಲ್ಲೆಲೂಯಾ. ವೆದರ್ ಯು ಫೀಲ್ ಆರ್ ನಾಟ್, ಕಂಫರ್ಟರ್ ನಿಮ್ಮ ಒಳಗಿದ್ದಾನೆ, ಸಂತೈಸುವ ಆತ ನಿಮ್ಮ ಒಳಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಬಾರ್ನ್ ಅಗೇನ್ ಆಗಲಿಲ್ಲ. ಸೊಲೊಮೋನನು ಬಾರ್ನ್ ಅಗೇನ್ ಆಗಲಿಲ್ಲ. ಸೊಲೊಮೋನನು ಹೊಸದಾಗಿ ಹುಟ್ಟಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೀವೇಸುವನ್ನು ಅಂಗೀಕಾರ ಮಾಡಿದ ನೀವೆಲ್ಲರೂ ಹೊಸದಾಗಿ ಹುಟ್ಟಿದ್ದೀರಿ. ಪವಿತ್ರ ಆತ್ಮನು ಕಂಫರ್ಟರ್, ಇಂಟರ್ಸೆಸರ್, ಕೌನ್ಸಿಲರ್, ಹೆಲ್ಪರ್, ಅಡ್ವೊಕೇಟ್, ಸ್ಟ್ಯಾಂಡ್ ಬೈ, ಸ್ಟ್ರೆಂಥನರ್ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಕಮನ್ ರೈಸ್ ಹೇಳ್ರಿ, ಆತನ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಆತನು ವಾಸ ಮಾಡ್ತಿರ್ಲಿಲ್ಲ. ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಬಾರ್ನ್ ಅಗೇನ್ ಆಗಲಿಲ್ಲ. ಹಳೆ ಒಡಂಬಡಿಕೆ ಯಾರು ಕೂಡ ಹೊಸದಾಗಿ ಹುಟ್ಟಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೀವು ಹೊಸದಾಗಿ ಹುಟ್ಟಿದ್ದೀರಿ. 24/7 ಕಂಫರ್ಟರ್ ಅಂದರೆ ಸಂತೈಸುವ ಆತನು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಕಮನ್ ಹೇಳ್ರಿ, ನಾನು ಪವಿತ್ರಾತ್ಮನ ಬಲದಿಂದ ಕ್ರಿಸ್ತನಲ್ಲಿ ಸಂತೈಸಲ್ಪಟ್ಟವನಾಗಿದ್ದೇನೆ. ಹೇಳ್ರಿ, ನಾನು ಸಂತೈಸಲ್ಪಟ್ಟವನಾಗಿದ್ದೇನೆ. ಕಮನ್ ಹೇಳ್ರಿ, ಸಂತೈಸಲ್ಪಟ್ಟವನಾಗಿದ್ದೇನೆ. ಸೊಲೊಮೋನ ಹೇಳಿದ, ಹಿಂಸಕರಿಗೆ ಬಹುಬಲ. ಹಿಂಸೆ ಯಾರಿಂದ ಬರುವುದು? ಕಮಾನ್, ಹಿಂಸೆ ಯಾರಿಂದ ಬರುವುದು? ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಲು ಮನಸ್ಸು ಮಾಡಿದವರಿಗೆ ಹಿಂಸೆ ಅಂತ. ಹಿಂಸೆ, ಆಪರೇಷನ್. ಹಿಂಸೆ ಯಾರಿಂದ ಬರುವುದು? ಕಮಾನ್, ಹಿಂಸೆ ಮನುಷ್ಯರಿಂದ ಅಲ್ಲ, ಡಿಮನ್ಸ್. ಮನುಷ್ಯರನ್ನು ಅವುಗಳು ಉಪಯೋಗಿಸುವುದು. ಒಬ್ಬ ಅಪ್ರೆಸ್ ಆದ ವ್ಯಕ್ತಿ, ಅವನಿಗೆ ಎಲ್ಲರನ್ನು ನೋಡುವಾಗ ಸಿಟ್ಟು ಬರ್ತದೆ. ಒಬ್ಬ ಸಂತೈಸಲ್ಪಟ್ಟ ವ್ಯಕ್ತಿ, ಆತನು ಇತರನ್ನು ಸಂತೈಸ್ತಾನೆ. ಇದೆಯಾ ಬೈಬಲಲ್ಲಿ? ವಿಚ್ ಸ್ಪಿರಿಟ್ ಯು ಆರ್ ಈಲ್ಡಿಂಗ್, ಕಂಫರ್ಟರ್ ಅಥವಾ ಒಪ್ರೆಸರ್? ಗಾಡ್ ಇಸ್ ಗಿವನ್ ಯು ವಿಲ್. ಇದೇ ಬೈಬಲಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. ಲಿಸನ್ ವೆರಿ ಕೇರ್ಫುಲ್. 2 ಕೊರಿಂಥಿಯನ್ 1 chapter 3 verse. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಪ್ರೈಸ್ ಗಾಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆ. ಪ್ರೈಸ್ ಗಾಡ್. ಆತನು ಕ್ರೂರಿ ತಂದೆ ಅಲ್ಲ. ಹಿ ಇಸ್ ಅವರ್ ಫಾದರ್. ಆತನು ಕನಿಕರವುಳ್ಳ ತಂದೆ. ಕಮಾನ್ ಹೇಳ್ರಿ, ಆತನು ಕನಿಕರವುಳ್ಳ ತಂದೆ. ನೆಕ್ಸ್ಟ್ ಹೇಳ್ತದೆ, ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸ್ತಾನೆ. Who comfort, praise God, counsel and encourage us in every trouble, calamity and affliction.
so that we may also be able to comfort, counsel and encourage those who are in any kind of trouble and distress. ಇಲ್ಲಿ ಬೈಬಲ್ ಹೇಳ್ತದೆ, ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ನಾವು ಶಕ್ತರಾಗುತ್ತೇವೆ. ನೀನು ಸಂತೈಸಲ್ಪಟ್ಟರೆ ನೀನು 10 ಜನರನ್ನು ಸಂತೈಸ್ತಿ. ನೀನು ಕಂಫೋರ್ಟ್ ಆದರೆ ನೀನು 10 ಜನರನ್ನು ಕಂಫೋರ್ಟ್ ಮಾಡುತ್ತಿ. ನೀನು ಉತ್ತೇಜನಗೊಂಡರೆ ನೀನು ಅನೇಕರನ್ನು ಉತ್ತೇಜಗೊಳ್ಳುತ್ತಿ, ಉತ್ತೇಜನ ಪಡಿಸ್ತಿ. ನೀನು ಭಯಪಟ್ಟರೆ ನೀನು ಸುತ್ತಮುತ್ತಲಿದ್ದವ್ರನ್ನು ಭಯಪಡಿಸ್ತಿ. ಅದಕ್ಕೆ ಹಳ ಒಡಂಬಡಿಕೆಯಲ್ಲಿ ದೇವರು ಹೇಳಿದರು, ನಿಮ್ಮಲ್ಲಿ ಯಾರಾದರೂ ಭಯಪಡುವವನಿದ್ದಾನೋ ಅವನು ಯುದ್ಧಕ್ಕೆ ಹೋಗಬಾರ್ದು, ಅವನು ಮನೆಗೆ ಹೋಗಬೇಕು. ಯಾಕಂತ ಹೇಳಿದ್ರೆ ಅವನು ಸುಮ್ಮನೆ ಇರುವುದಿಲ್ಲ. ದ ಫಿಯರ್ ಈಸ್ ಅಪ್ರೆಷನ್ ಆಫ್ ದ ಡಿಮನ್ಸ್. ಆಗ ಕಲುಬುಲು ಆಗ್ತಾನೆ, ಗಲಿಬಿಲಿ ಆಗ್ತಾನೆ, ಎಲ್ಲರನ್ನೂ ಅವನು ಭಯಪಡಿಸಿ ಬಿಡ್ತಾನೆ. ಫಿಯರ್ ಇಸ್ ಲೈಕ್ ಎ ಕಂಟೇಜಸ್, ಕಂಫರ್ಟ್ ಈಸ್ ಲೈಕ್ ಎ ಕಂಟೇಜಸ್. ಕೇಳ್ತಾ ಇದ್ದೀರಾ? ಭಯ ಎಂಬುವಂಥದ್ದು ಸಾಂಕ್ರಾಮಿಕ. ಸಾಂಕ್ರಾಮಿಕ ಅಂದರೆ ಏನು? ನಾನು ಚಿಕ್ಕ ಇರುವಾಗ ಪಾಠ ಮಾಡ್ತಾ ಇದ್ದೆ ಮಾಸ್ಟರ್, ಮಕ್ಕಳೇ ಸಾಂಕ್ರಾಮಿಕ ರೋಗ ಅಂದರೆ ಏನು? ನಾವೆಲ್ಲ ಬಾಯಾಟ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವನ್ನು ನಾವು ಸಾಂಕ್ರಾಮಿಕ ರೋಗ ಅನ್ನುತ್ತೇವೆ. ಈಗ ಎಲ್ಲರಿಗೆ ಅರ್ಥ ಆಗಿದೆ ಈ ವಚನ. 6 ತಿಂಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವ ಯಾವುದು? ಸಾಂಕ್ರಾಮಿಕ ರೋಗ. ಯಾರಿಗೂ ಅರ್ಥ ಆಗಿದ್ರು ಈ ಸಬ್ಜೆಕ್ಟ್, ಈಗ ಎಲ್ಲರಿಗೂ ಅರ್ಥ ಆಯಿತು 6 ತಿಂಗಳಲ್ಲಿ. ನಿಮಗೆ ಗೊತ್ತಾ, ಭಯ ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಒಂದು ಭಯದ ನ್ಯೂಸ್ ಕೇಳ್ತೀರಿ, ಅವರು ಹೇಗೆ ಸ್ಪ್ರೆಡ್ ಆಗ್ತದೆ ನೋಡಿ. ಭಯ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತದೆ. ನಿಮಗೆ ಗೊತ್ತಾ? ಕಂಟೇಜಸ್, ವೆರಿ ಸ್ಪೀಡ್ ಕಂಟೇಜಸ್. ಕೊರೋನಾ ಏನಲ್ಲ. ದೇವರು ಕಾನಾನ್ ದೇಶಕ್ಕೆ 12 ಮಂದಿಯನ್ನು ಕಾನಾನ್ ದೇಶಕ್ಕೆ ಕಳಿಸಿದ. ಆ ದೇಶ ಉತ್ತಮವಾಗಿದೆಯೋ, ಫಲವತ್ತಾಗಿದೆಯೋ, ಹಾಲು ಜೇನು ಹರಿಯುವ ದೇಶವೋ ನೋಡಿ ಬನ್ನಿ ಅಂತ. ಅದರಲ್ಲಿ 40 ದಿನ ತಿರುಗಿ ಬಂದರು, ದ್ರಾಕ್ಷೆ ಎಲ್ಲ ಸರಿ ತಿಂದರು. ಒಬ್ಬರು ಬಡಿಗೆ ಹಾಕಿ ದ್ರಾಕ್ಷೆ ಗೊಂಚಲನ್ನು ಇಬ್ಬರು ಕೊಂಡೋಗ್ತಾ ಇದ್ದಾರಂತೆ. ಇಲ್ಲಿ ಟೈಲಿಯಲ್ಲಿ ತಂದು ಬರ್ತಾರೆ ಒಂದು ಗೊಂಚಲು. ಎಷ್ಕೋಲಲ್ಲಿ ಬಡಿಗೆ ಗೊತ್ತಿದೆಲ್ಲ, ಒಂದು ಕೋಲಿಗೆ ಆ ದ್ರಾಕ್ಷ ಒಂದು ಗೊಂಚಲನ್ನು ಕಟ್ಟಿ ಇಬ್ಬರು ಹೊತ್ತುಕೊಂಡು ಹೋದರಂತೆ. ಅಷ್ಟು ದೊಡ್ಡ ಗೊಂಚಲು, ಕ್ವಿಂಟಲ್ ಗಟ್ಟಲೆ. ಪ್ರೇಸ್ ಗಾಡ್. ದೇಶ ಅಂತೂ ಫಸ್ಟ್ ಕ್ಲಾಸ್, ಬಹಳ ಉತ್ತಮ, 10 ಜನ ಹೇಳಿದರು. ಆದರೆ ಅಲ್ಲಿ ನಾವು ದೈತ್ಯರನ್ನು ನೋಡಿದೆವು. ನಮ್ಮ ಸ್ವಂತ ಕಣ್ಣಿಗೆ ನಾವು ಮಿಡತೆಗಳಂತೆ ಕಾಣ್ತಾ ಇದ್ದೆವು. ಅಲ್ಲಿಯ ದೇಶವು ಅವರನ್ನೇ ನುಂಗಿಬಿಡುತ್ತದೆ. ಇದೆಲ್ಲ ಹೇಳುತ್ತಿರುವಾಗ ವಿತಿನ್ ಕೆಲವೇ ಸೆಕೆಂಡ್ಗಳಲ್ಲಿ 30 ಲಕ್ಷ ಜನರಲ್ಲಿ ಅದು ಹರಡಿತು. ಭಯ ಹರಡಿದ ಕೂಡಲೇ 30 ಲಕ್ಷ ಜನ ಒಂದೇ ಮಾತು ಹೇಳಿದರು, ಈ ಮೋಶೆಗೆ ನಾವು ಹೇಳಿದೆವು ನಾವು ಬರುವುದಿಲ್ಲ, ನಮ್ಮ ಸುದ್ದಿಗೆ ನೀನು ಬರಬೇಡ ಅಂತ ನಾವು ಹೇಳಿದ್ರು ಕೂಡ ನಮ್ಮನ್ನು ಬಲಾತ್ಕಾರವಾಗಿ ಈ ಕಾಡಿಗೆ ಕರ್ಕೊಂಡು ಬಂದಿದೆಯಲ್ಲ, ಇಲ್ಲಿ ಏನು ಸಮಾಧಿಗಳಿದ್ದೀವಾ? ಐಗುಪ್ತದಲ್ಲಿ ಸಮಾಧಿಗಳೇನಾದರೂ ಕಡಿಮೆ ಇದ್ದೀವಾ? ಒಂದು ವೇಳೆ ಈ ಅರಣ್ಯದಲ್ಲೇ ಸತ್ತಿದ್ರೆ ನಾವು ಒಳ್ಳೇದಿತ್ತು. ಭಯ ಮಾತಾಡಿತ್ತು. ಫಿಯರ್ ಇಸ್ ಟಾಕಿಂಗ್. ಫಿಯರ್ ಇಸ್ ಎ ಕಂಟೇಜಸ್. ಭಯ ಸ್ಪ್ರೆಡ್ ಆಯಿತು, ಭಯಪಟ್ಟರು. ಇಬ್ಬರು ಮಾತ್ರ ಹೇಳಿದರು, ನಾವು ಕಾನಾನ್ ದೇಶಕ್ಕೆ ಹೋಗುತ್ತೇವೆ, ಕಾನಾನ್ ದೇಶದಲ್ಲೇ ಸಾಯುತ್ತೇವೆ. ಪ್ರೇಸ್ ಗಾಡ್. ನಾವು ಈ ಅರಣ್ಯದಲ್ಲಿ ಸಾಯುವುದಿಲ್ಲ. ಕಾಲೇಬ ಮತ್ತು ಜೋಶುವ ಅವರು ಹೇಳಿದಾಗ ಇಬ್ಬರು ಮಾತ್ರ ಕಾನಾನ್ ದೇಶಕ್ಕೆ ಹೋದರು. ಉಳಿದ 30 ಲಕ್ಷ ಜನ ಯಾರದ್ದು ಕೇಳಿದ್ದು? 10 ಮಂದಿಯದು, ಮೆಜಾರಿಟಿಯದ್ದು ಕೇಳಿದ್ದು. ಇವತ್ತು ಮೆಜಾರಿಟಿಯದು ನಂಬೇಡ್ರಿ, ವಾಕ್ಯವನ್ನು ನಂಬಿರಿ. ಪ್ರೇಸ್ ಗಾಡ್. ಮೆಜಾರಿಟಿ ಸುಳ್ಳು ಹೇಳ್ಬೋದು, ವಾಕ್ಯ ಸುಳ್ಳು ಹೇಳುವುದಿಲ್ಲ. ಮೆಜಾರಿಟಿ ಹೇಳ್ಬೋದು ನಿನ್ನ ಮಗುಲಲ್ಲಿ 1000 ಜನ ಸತ್ತರು ಅಂತ, ಆದರೆ ವಾಕ್ಯ ಹೇಳುವುದಿಲ್ಲ.
Praise God. Believe God's word. God's word only give you the comfort. ನೀನು ಒಂದು ವೇಳೆ ದೇವರ ವಾಕ್ಯದ ಮೂಲಕ ದೇವರಿಂದ ಸಂತೈಸಲ್ಪಟ್ಟರೆ ನೀನು ಇತರರಿಗೆ ಸಂತೈಸಲು ಶಕ್ತನಾಗುತ್ತೆ. ಎಲ್ಲಿವರೆಗೆ ನೀನು ಸಂತೈಸಲ್ಪಡೋದಿಲ್ಲ, ನೀನು ಇತರನ್ನು ಸಂತೈಸಲಿಕ್ಕೆ ಆಗೋದಿಲ್ಲ. ನಿನ್ನಲ್ಲಿ ಏನಿದೆಯೋ ಅದನ್ನೇ ನೀನು ಕೊಡ್ತಿ. ಈ ಅಪ್ರೆಷನ್ ಮತ್ತೆ ಹಿಂಸೆ ಎಂಬುವಂಥದ್ದು ಅದು ಬರುವಂಥದ್ದು ಒಂದು ನೆನಪಿಟ್ಟುಕೊಳ್ಳಿ, ಅದು ದೇವರಿಂದಲ್ಲ. ನಂಬರ್ 1. ನಂಬರ್ 2, ಮನುಷ್ಯರಿಂದಲೂ ಕೂಡ ಅಲ್ಲ. ನಿಮ್ಗೆ ಯಾವಾಗಲೂ ಗೊತ್ತಿರಲಿ, ಲೋಕದಲ್ಲಿ ಒಂದು ಆತ್ಮ ಇದೆ. ಹಿ ಇಸ್ ದ ಸ್ಪಿರಿಟ್ ಆಫ್ ಅಪ್ರೆಸ್. ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ಕಮಾನ್, 2-3 ಜನ ಕೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿರುವ ಸಂತೈಸುವ ಆತನು ಲೋಕದಲ್ಲಿರುವ ಹಿಂಸೆಯ ಆತ್ಮಗಳಿಗಿಂತ ದೊಡ್ಡವನು, ದೊಡ್ಡವನು, ದೊಡ್ಡವನು. ಕಮಾನ್ ರೈಟ್, ಹೇಳ್ರಿ, ದೊಡ್ಡವನಾಗಿದ್ದಾನೆ. ರೋಷ ಕಾಮ ಶಂಭ್ರೋಷಿಯ. ಹಲ್ಲೆಲೂಯ. ಯಾವಾಗ ನೀವು ಹೇಳುತ್ತೀರಿ ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಪವಿತ್ರಾತ್ಮನು, ನನ್ನನ್ನು ಒಳಗಿರುವ ಸಂತೈಸುವ ಆತನು ಲೋಕದಲ್ಲಿರುವ ಎಲ್ಲ ಹಿಂಸಕರಿಗಿಂತ ಹೆಚ್ಚಿನವನ್ನು ನೀವು ಹೇಳುತ್ತೀರಿ, ಆಗ ನಿಮ್ಮ ಒಳಗಿರುವ ಪವಿತ್ರಾತ್ಮನು ಸಂತೈಸುವಿಕೆಯಲ್ಲಿ ಪ್ರಜ್ವಲಿಸ್ತಾನೆ. ಹೇ, ಅಷ್ಟು ಯಾಕೆ ಬೊಬ್ಬೆ ಹಾಕ್ತೀರಿ? ಏನು ಮಾಡು, ಸಂತೈಸುವ ಆತನ ಒಳಗಿಂದ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಸ್ವರವೇ ಚೇಂಜ್ ಆಗುತ್ತದೆ. ಯಾಕಂದ್ರೆ ನಿಮ್ಮ ಒಳಗೆ ಸಂತೈಸುವ ಆತನಿದ್ದಾನೆ, ನಿಮ್ಮ ಒಳಗೆ ಕಂಫರ್ಟರ್ ಇದ್ದಾನೆ. ಸೊಲೊಮೋನನು ಮಾತಾಡಿದಾಗೆ ಮಾತಾಡಬೇಡ್ರಿ, ಅಭಿಪ್ರಾಯಗಳನ್ನು ಮಾತಾಡಬೇಡ್ರಿ, ಪ್ರಾಬ್ಲಮ್ಗಳನ್ನು ಹೊಗಳಬೇಡ್ರಿ. ಎವ್ರಿ ಸಿಚುವೇಶನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಸಂತೈಸುವ ಆತನು ಲೋಕದಲ್ಲಿರುವ ಹಿಂಸಕನಿಗಿಂತ ಹೆಚ್ಚಿನವನು. ಹಲ್ಲೆಲೂಯಾ. ಯಾವಾಗ ನೀವು ಸಂತೈಸಲ್ಪಡುತ್ತೀರಿ, ಪುನಃ ಪುನಃ ನೀವು ಹೇಳುತ್ತೀರಿ, ಯಾವಾಗ ನೀವು ಅಕ್ನಾಲೆಜ್ ಮಾಡುತ್ತೀರಿ, ಅದನ್ನು ನೀವು ಜೀವಿಸ್ತೀರಿ. ಯಾಕೆ ನಿಮಗೆ ಜೀವಿಸ್ಲಿಕ್ಕೆ ಆಗೋದಿಲ್ಲ? ಯು ಡೋಂಟ್ ನೋ ವಿಚ್ ಲೈಫ್ ಯು ಹ್ಯಾವ್. ಈಗ ನಾನು ಅನೇಕರ ಹತ್ರ ಕೇಳ್ಬೋದು, ಯಾಕೆ ಯೇಸುವನ್ನು ನಂಬಿದ್ದೀರಿ ಅಂತ. ಕಮಾನ್, ಯಾಕೆ ಯೇಸುವನ್ನು ನಂಬಿದ್ದೀರಿ ನೀವು? ನಿಮ್ಗೆ ಏನು ಸಿಕ್ಕಿತ್ತು ಯೇಸುವನ್ನು, ಕ್ರಿಸ್ತನನ್ನು ನಂಬಿದಾಗ ಏನು ಸಿಕ್ಕಿತ್ತು? ಗುಡ್ ಗುಡ್. ಮೊನ್ನೆ ಮೆಸೇಜ್ ಕೇಳಿದ್ದೀರಿ ನೀವು. ಏನು ಸಿಕ್ಕಿತ್ತು? ವೀಸಾ ಸಿಕ್ಕಿತ್ತು. ಯಾರ ಹತ್ರ ಕೇಳಿದರೆ ಯಾಕೆ ಯೇಸುವನ್ನು ನಂಬಿದ್ದೀರಿ ಅಂತ ಕೇಳಿದರೆ, ನನಗೆ ಹುಡುಗಿ ಸಿಕ್ಕಿತ್ತು, ನನ್ನ ಪ್ರಪೋಸಲ್ ಆಯಿತು. ಯೇಸುವನ್ನು ನಂಬಿದ ಮೇಲೆ ಯಾಕೆ ಯೇಸುವನ್ನು ನಂಬಿದಿ? ನನಗೆ ಒಳ್ಳೆಯ ಕೆಲಸ ಸಿಕ್ಕಿತ್ತು, ಪವರ್ ಸಿಕ್ಕಿತ್ತು. ನೋ. When you accepted Jesus, you receive life. Hallelujah. You receive life. ನೀವೇನನ್ನು ಹೊಂದಿದ್ದೀರಿ? ಜೀವವನ್ನು ಹೊಂದಿದ್ದೀರಿ. You receive life, eternal life. ಇದೇ ಬೈಬಲಲ್ಲಿ ಓದಿರಿ. ಯಾವಾಗಲೂ ನೀವು ಓದುವ ಸ್ಕ್ರಿಪ್ಚರ್ 5 chapter 12 verse, first letter of John. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ಯಾವನಲ್ಲಿ ದೇವರ ಮಗನು ಇದ್ದಾನೋ ಅವನಿಗೆ ಆ ಜೀವ ಉಂಟು. He that hath the Son hath life, and he that hath not Son of God hath not life. ಹೇಳ್ರಿ, I have a life. ಹೇಳ್ರಿ, ನನ್ನ ಒಳಗೆ ಆ ಜೀವ ಇದೆ. ಓಕೆ, ನೆಕ್ಸ್ಟ್ ಓದಿರಿ 13 verse. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಇಂಪಾರ್ಟೆಂಟ್, ನಿಮಗೆ ಗೊತ್ತಾಗುವಂತೆ. ಯಾಕೆ ಪ್ರೀಚ್ ಮಾಡೋದು? ನಿಮಗೆ ಗೊತ್ತಾಗಬೇಕು. ನಿಮಗೆ ನಿತ್ಯ ಜೀವ ಉಂಟೆಂದು ನೀವು ತಿಳಿಯುವ ಹಾಗೆಯೂ, ನೀವು ದೇವರ ಮಗನ ಹೆಸರು ನಂಬಿಕೆ ಇಡುವ ಹಾಗೆಯೂ
ದೇವರ ಮಗನ ಹೆಸರು ನಂಬಿಕೆ ಇಡುವ ನಿಮಗೆ ಇವುಗಳನ್ನು ಬರೆದಿದ್ದೇನೆ. These things I have written unto you that believe on the name of the Son of God, that you may know that you have eternal life. ಯಾವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡಿದಿರಿ, ನಿಮ್ಮಲ್ಲಿ ಆ ಲೈಫ್ ಇದೆ. ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಆ ಲೈಫ್ ನಿಮ್ಮ ಒಳಗಿದೆ. ಪ್ರೈಸ್ ಗಾಡ್. ಇಲ್ಲಿ ಯೇಸುವಿನ ಶಿಷ್ಯನಾದ ಯೋಹನ ಹೇಳ್ತಾನೆ, ಈ ಸಂಗತಿಗಳನ್ನು ನಾನು ನಿಮಗೆ ಬರೆದಿದ್ದೇನೆ ನಿಮಗೆ ಗೊತ್ತಾಗುವಂತೆ. ವೆನ್ ಯು ನೋ ದ್ಯಾಟ್ ಯು ಲಿವ್ ಇಟ್. ಯಾವಾಗ ನಿಮಗೆ ಗೊತ್ತಾಯಿತು, ನೀವು ಅದರಲ್ಲಿ ಜೀವಿಸ್ತೀರಿ. ಕಂಫರ್ಟರ್ ನಿಮ್ಮ ಒಳಗೆ ಇದೆ ಅಂತ ನಿಮಗೆ ಗೊತ್ತಾಯಿತು, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಬಾರ್ನ್ ಅಗೇನ್ ಆದ ವಿಶ್ವಾಸಿಗಳಲ್ಲಿ ಕಂಫರ್ಟರ್ ಇಲ್ವಾ? ಪ್ರತಿಯೊಬ್ಬರ ಒಳಗಿದ್ದಾನೆ. ಸಂತೈಸುವಾತನ ಒಳಗಿಲ್ವಾ? ಯೌವನಸ್ಥ, ದೊಡ್ಡವನು, ಚಿಕ್ಕವನು, ಪ್ರಾಯದವನು, ಎನಿ ಕಾಸ್ಟ್ ಆಗಿರ್ಬೋದು, ಯಾರು ಆತನು ಅಂಗೀಕಾರ ಮಾಡಿದ್ದಾರೆ, ಆ ಪವಿತ್ರಾತ್ಮನು ಅವರ ಒಳಗಿದ್ದಾನೆ. ಹಿ ಈಸ್ ಎ ಸ್ಪಿರಿಟ್ ಆಫ್ ಕಂಫರ್ಟರ್. ಆ ಕಂಫರ್ಟರ್ ಯಾಕೆ ಮ್ಯಾನಿಫೆಸ್ಟ್ ಆಗುವುದಿಲ್ಲ? ಯಾಕೆ ಅವರು ಸಂತೈಸಲ್ಪಡುವುದಿಲ್ಲ? ಯಾಕೆ ಅವರು ಪ್ರೆಸ್ ಆಗ್ತಾ ಇದ್ದಾರೆ, ಡಿಪ್ರೆಸ್ ಆಗ್ತಾ ಇದ್ದಾರೆ? ದೇ ಆರ್ ನಾಟ್ ಅಕ್ನಾಲೇಜಿಂಗ್. ದೇ ಡೋಂಟ್ ನೋ ವಾಟ್ ದೇ ಹ್ಯಾವ್. Praise God. They don't know what they have. ಅವರೇನಿಸ್ತು, ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದು, ನನ್ನ ಪ್ರಪೋಸಲ್ ಆಯಿತು, ವೀಸಾ ಸಿಕ್ಕಿತ್ತು, ಬಿಸ್ನೆಸ್ ವೃದ್ಧಿ ಆಯಿತು, ಮದುವೆ ಆಯಿತು, ಪವರ್ ಸಿಕ್ಕಿತ್ತು, ಫಿನಿಶ್. ಪವರ್ ಸಿಕ್ಕಿತ್ತು, ಪವರ್ ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ, ಆಪ್ರೆಸ್ ಮಾಡ್ತಾನೆ. ಯಾಕೆ? ಗೊತ್ತಿಲ್ಲ ಇನ್ನು ಒಳಗೆ ಏನಿದೆ ಅಂತ. ದಿಸ್ ಆಲ್ ಥಿಂಗ್ಸ್, ಬಟ್ ಆಲ್ವೇಸ್ ಅಕ್ನಾಲೇಜ್ ದ್ಯಾಟ್ ಐ ಹ್ಯಾವ್ ಲೈಫ್. ಕಮರಡಿ, ನನ್ನಲ್ಲಿ ಆ ಜೀವ ಇದೆ. ಹೇಳಿ, ನಾನು ದೇವರಿಂದ ಹುಟ್ಟಿದವನು. ಕಮಾನ್, 2-3 ಜನ ಕೇಳಿ, ನಾನು ದೇವರಿಂದ ಹುಟ್ಟಿದವನು. ನನ್ನ ಒಳಗೆ ಇರುವ ಸಂತೈಸುವ ಆತನು, ಹೂ ಇಸ್ ದ ಹೋಲಿ ಸ್ಪಿರಿಟ್, ಆತನು ಪವಿತ್ರಾತ್ಮನು. ಆತನು ಲೋಕದಲ್ಲಿರುವ ಡಿಪ್ರೆಷನ್, ಅಪ್ರೆಷನ್ಗಳಿಗಿಂತ ಹೆಚ್ಚಿನವನು. ನಿಮ್ಗೆ ಯಾವಾಗಲೂ ಗೊತ್ತಿಲ್ಲ, ಮ್ಯಾನ್ ಇಸ್ ಎ ಸ್ಪಿರಿಟ್, ಹಿ ಹ್ಯಾವ್ ಎ ಸೋಲ್, ಹಿ ಲಿವ್ ಇನ್ ದಿಸ್ ಬಾಡಿ. ಪ್ರೈಸ್ ಗಾಡ್. ನಾವು ಆತ್ಮಸ್ವರೂಪಿಯಾಗಿದ್ದೇವೆ, ನಮಗೊಂದು ಪ್ರಾಣ ಇದೆ, ಶರೀರ ಎಂಬ ಈ ಮನೆಯಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ. ಈ ಶರೀರಕ್ಕೆ 5 ಇಂದ್ರಿಯಗಳು ಕೊಡಲ್ಪಟ್ಟಿದೆ. ಥ್ರೂ ದಿಸ್ ಸೆನ್ಸ್ ವಿ ಕ್ಯಾನ್ ಕಮ್ಯುನಿಕೇಟ್ ಟು ದ ನ್ಯಾಚುರಲ್ ವರ್ಲ್ಡ್. ಥ್ರೂ ದ ಸ್ಪಿರಿಟ್ ಯು ಕ್ಯಾನ್ ಕಮ್ಯುನಿಕೇಟ್ ದ ಸ್ಪಿರಿಚುವಲ್ ವರ್ಲ್ಡ್. ನಮ್ಮ ಆತ್ಮದ ಮೂಲಕ ನಾವು ಆತ್ಮಿಕ ಲೋಕವನ್ನು ಕಮ್ಯುನಿಕೇಟ್ ಮಾಡುತ್ತೇವೆ. ಆ ಆತ್ಮಿಕ ಲೋಕದಲ್ಲಿ ಇರುವ ಪವಿತ್ರ ಆತ್ಮನು ಮತ್ತು ನಮ್ಮ ಆತ್ಮ ಒಂದು ಆತ್ಮವಾಗಿದೆ. 2-3 ಜನ ಕೇಳ್ರಿ, ಆತ್ಮಿಕ ಲೋಕದಲ್ಲಿ ಪವಿತ್ರ ಆತ್ಮನು, ನನ್ನ ಆತ್ಮನು ಒಂದು ಆತ್ಮವಾಗಿದ್ದಾನೆ. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಕಂಫರ್ಟ್. ಕಮನ್, 2-3 ಜನ ಕೇಳ್ರಿ, ನೀನು ದೇವರ ಸಂತೈಸುವಿಕೆಯ ಪ್ರಕಾಶವಾಗಿದೆ. ಹೇಳ್ರಿ, ಪ್ರಕಾಶವಾಗಿದೆ. ವೆನ್ ಯು ಕಂಫರ್ಟ್, ಯು ವಿಲ್ ಕಂಫರ್ಟ್ ಎವ್ರಿಬಡಿ. ಪ್ರೈಸ್ ಗಾಡ್. ನಿಮಗೆ ಏನೋ ಅಪ್ರೆಸ್ ಆಗ್ತಾ ಇದೆ, ಆಲ್ವೇಸ್ ಅಕ್ನಾಲೇಜ್ ಅಂಡ್ ರಿಮೆಂಬರ್ ದ್ಯಾಟ್ ಐ ಹ್ಯಾವ್ ಎ ಕಂಫರ್ಟರ್. ಇನ್ ದ ನೇಮ್ ಆಫ್ ಜೀಸಸ್. ಒಳಗಿಂದ ಹೇಳ್ರಿ, ಇನ್ ದ ನೇಮ್ ಆಫ್ ಜೀಸಸ್. ನನ್ನ ಒಳಗಿರುವ ಸಂತೈಸುವಾತನು ಲೋಕದಲ್ಲಿರುವ ಎಲ್ಲ ಒತ್ತಡಗಳಿಗಿಂತ ಯೇಸುವಿನ ನಾಮದಲ್ಲಿ ಆತನು ಹೆಚ್ಚಿನವನಾಗಿದ್ದಾನೆ. ಆದ್ದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸುವವರಾಗಿದ್ದೀರಿ. ನೀವು ಕೆಡುಕನನ್ನು ಒಂದು ದಿನ ಜಯಿಸುವುದಲ್ಲ, ನೀವು ಆಲ್ರೆಡಿ ಜಯಿಸಿದ್ದೀರಿ. ದಟ್ ಈಸ್ ಯುವರ್ ಸ್ಪಿರಿಚುವಲ್ ಪೊಸಿಷನ್. ದಟ್ ಈಸ್ ಯುವರ್ ಸ್ಪಿರಿಚುವಲ್ ಪೊಸಿಷನ್. ಇದು ನಿಮ್ಮ ಆತ್ಮಿಕ ಸ್ಥಾನ. ಸೈತಾನ ಒಂದು ಥಾಟ್ ಆಗ್ತಾನೆ, ನೀನು ಜಯ ಹೊಂದುತ್ತಿ ಅಂತ. ನೀನು ಜಯ ಹೊಂದುವುದಲ್ಲ, ನೀನು ಆಲ್ರೆಡಿ ಜಯ ಹೊಂದಿದ್ದಿ. ಜಯದಲ್ಲಿ ನಿಲ್ಲಬೇಕು. ಅಂಡರ್ಸ್ಟ್ಯಾಂಡ್ ದ ಸ್ಕ್ರಿಪ್ಚರ್ ಪ್ರಾಪರ್ಲಿ. ಇದೆಯಾ? ಹೇಗೆ ಬರೆಯಲ್ಪಟ್ಟಿದೆ? 4ನೇ ಅಧ್ಯಾಯ 4ನೇ ವಚನ. ಹೇಗೆ ಓದ್ತಾ ಇದ್ದೀರಿ? ಅದನ್ನು ಓದಿ. ಫಸ್ಟ್ ಲೆಟರ್ ಆಫ್ ಜಾನ್ 4 ಚಾಪ್ಟರ್ 4 ವರ್ಸ್. ಮೆಲ್ಲ ಓದಿ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ
ನಿಮ್ಮಲ್ಲಿ ಇರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ನಾನು ಇಂಗ್ಲಿಷ್ನಲ್ಲಿ ಓದ್ತದೆ, ಯು ಆರ್ ಆಫ್ ಗಾಡ್ ಲಿಟಲ್ ಚಿಲ್ಡ್ರನ್ and have overcome them. And have overcome them. ಹೇಗಿದೆ ಯು ಆರ್ ಗೋಯಿಂಗ್ ಟು ಓವರ್ಕಮ್ ಅಂತ ಹೇಳ್ತದ? ಯು ಆಲ್ರೆಡಿ ಓವರ್ಕಮ್, ಬಿಕಾಸ್ ಗ್ರೇಟರ್ ಈಸ್ ಹಿ ದಟ್ ಈಸ್ ಇನ್ ಮೀ ದೆನ್ ಹಿ ದಟ್ ಈಸ್ ಇನ್ ದ ವರ್ಲ್ಡ್. ಪ್ರೈಸ್ ಗಾಡ್. ಹೇಳಿ, ನನ್ನಲ್ಲಿರುವ ಆತನು. ದ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರಾತನು? ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಬಿಡುವುದಿಲ್ಲ, ನಾನು ಹೋದ ಮೇಲೆ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸ್ತೇನೆ. ಆಂಪ್ಲಿಫೈಡ್ ವರ್ಷನ್ ಹೇಳ್ತದೆ, ಐ ವಿಲ್ ಸೆಂಡ್ ಅನದರ್ ಕಂಫರ್ಟರ್, ಸಂತೈಸುವ ಆತನು, ಹೆಲ್ಪರ್ ಸಹಾಯಕನು, ಇಂಟರ್ಸೆಸರ್ ಪ್ರಾರ್ಥಿಸುವ ಆತನು, ವಿಜ್ಞಾಪನೆ ಮಾಡುವ ಆತನು, ಅಡ್ವೊಕೇಟ್ ವಕೀಲನು, ಸ್ಟ್ರೆಂಥನರ್ ನಿಮ್ಮನ್ನು ಬಲಪಡಿಸುವ ಆತನು. ವೆನ್ ಯು ಫೀಲ್ ವೀಕ್, confess that by the power of the Holy Spirit I am strong. ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ, strength will manifest. Hallelujah. Stand by. ಯಾವಾಗಲೂ ಆತನು ಸಿದ್ಧವಾಗಿದ್ದಾನೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ, ರೆಡಿ ಆಗಿದ್ದಾನೆ. ಕೌನ್ಸಿಲರ್. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, he will give you the right counsel. If you are a student, he will give you the right counsel. If you are a teacher, ಆತ ನಿಮಗೆ ರೈಟ್ ಕೌನ್ಸಿಲ್ ಕೊಡ್ತಾನೆ, ಹೇಗೆ ಈಸಿಯಾಗಿ ಮಕ್ಕಳಿಗೆ ಟೀಚ್ ಮಾಡುವಂಥದ್ದು. ಇಫ್ ಯು ಆರ್ ಎ ಮ್ಯೂಸಿಷಿಯನ್, ಹಿ ವಿಲ್ ಕೌನ್ಸಿಲ್ ಯು ನ್ಯೂ ಕಾರ್ಡ್. ಪ್ರೈಸ್ ಗಾಡ್. ವಿಚ್ ಏರಿಯಾ ಯು ಓಪನ್ ಯುವರ್ ಹಾರ್ಟ್, ಹಿಸ್ ಕೌನ್ಸಿಲರ್, ಎಕ್ಸಲೆಂಟ್ ಕೌನ್ಸಿಲರ್. ಪ್ರೈಸ್ ಗಾಡ್. ಪವಿತ್ರಾತ್ಮನು ನಿಮ್ಮ ಒಳಗೆ ಇರುವಾಗ ನೀವು ಯಾರು ದಡ್ಡರು ಬಡ್ಡರು ಅಲ್ಲ. ಒಂದು ಕಾಲದಲ್ಲಿ ನೀವು ಬಡ್ಡರಾಗಿರ್ಬೋದು, ಈಗ ಕ್ರಿಸ್ತನಲ್ಲಿ ನೀವು ಚುರುಕಾಗಿದ್ದೀರಿ. ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಯುವರ್ ಲೈಟ್ ಇಸ್ ಶೈನ್ ಆಲ್ ಓವರ್ ದ ವರ್ಲ್ಡ್. ಹಲ್ಲೆಲೂಯಾ. ಎಫೆಸಿಯನ್ 5:8 ವರ್ಸ್ ಹೇಳ್ತದೆ, ಒಂದು ಕಾಲದಲ್ಲಿ ನೀವು ಕತ್ತಲೆ ಆಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ. ಒಂದು ಕಾಲದಲ್ಲಿ ನೀವು ದಡ್ಡರು ಬಡ್ಡರಾಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ಚುರುಕಾಗಿದ್ದೀರಿ. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನೀವು ರೋಗಿಯಾಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ಆರೋಗ್ಯವಂತರಾಗಿದ್ದೀರಿ. ಒಂದು ಕಾಲದಲ್ಲಿ ನೀವು ಶಾಪಗ್ರಸ್ತರಾಗಿದ್ದೀರಿ, ಈಗ ಕ್ರಿಸ್ತನಲ್ಲಿ ನೀವು ಆರೋಗ್ಯದ ನಿಧಿಯಾಗಿದ್ದೀರಿ, ಆಶೀರ್ವಾದದ ನಿಧಿಯಾಗಿದ್ದೀರಿ. ಯು ಆರ್ ಎ ಬ್ಲೆಸ್ಸಿಂಗ್ ಟು ದ ಮೆನಿ to the nations and many people. Hallelujah. You are not ordinary. ನಿಮ್ಮ ಒಳಗೆ ಪವಿತ್ರ ಆತ್ಮ ಇರುವುದಾದರೆ ನೀವು ಸಾಧಾರಣವಾದವರು ಅಲ್ಲ. ಹಲ್ಲೆಲೂಯಾ. ನೀವು ಯಾವುದನ್ನು ತಿಳಿದುಕೊಳ್ಳುತ್ತೀರಿ ಅದರಲ್ಲಿ ನೀವು ಪ್ರಕಾಶಿಸ್ತೀರಿ ಮತ್ತು ಅದರಲ್ಲಿ ನೀವು ಜೀವಿಸ್ತೀರಿ. ನೀವು ಏನನ್ನು ಜೀವಿಸ್ತೀರಿ ಅದನ್ನು ನೀವು ಪ್ರೀಚ್ ಮಾಡುತ್ತೀರಿ. ಪ್ರೀಚಿಂಗ್ ಮೀನ್ ಲಿವಿಂಗ್. ಸಿಂಪಲ್. ನೀನು ಜೀವಿಸ್ತಿಲ್ಲ, ಅದನ್ನು ಪ್ರೀಚ್ ಮಾಡಲಿಕ್ಕೆ ಆಗುವುದಿಲ್ಲ. ನೀನು ಕಪಟಿ ಆಗುತ್ತೆ. ಕೇಳಲಿಕ್ಕೆ ಸೌಂಡ್ ನೈಸ್ ಆಗಿ ಕೇಳ್ತದೆ, ನೀನೇ ಸಂತೈಸಲ್ಪಡದಿದ್ದರೆ ನೀನು ಹೇಗೆ ಇತರಿಗೆ ಸಂತೈಸುವಂಥದ್ದು? ಹೌ ಕ್ಯಾನ್ ಯು ಸೇ ದೇವರು ಸಂತೈಸುವ ಆತನು ಅಂತ? ನೀನು ಹೇಳಲಿಕ್ಕೆ ಆಗುವುದಿಲ್ಲ. ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. ನಾನು ಪ್ರಿಯರೇ, ನಿಮಗೆ ಯಾವುದೇ ಒಂದು ಇಂಟೆಲೆಕ್ಚುವಲ್ ನಾಲೆಜ್ ನಾನು ಇಲ್ಲಿ ಮಾತಾಡೋದಿಲ್ಲ. ನಿಮ್ಮ ಒಳಗೆ ದೇವರು ಕ್ರಿಸ್ತನಲ್ಲಿ ಏನು ಇನ್ವೆಸ್ಟ್ ಮಾಡಿಟ್ಟಿದ್ದಾನೆ ಪವಿತ್ರಾತ್ಮನ ಮೂಲಕ, ಅದನ್ನು ನಾನು ಹೊರಗೆ ತೆಗಿತಾ ಇದ್ದೇನೆ. ಹಲ್ಲೆಲೂಯಾ. ಅದರಲ್ಲಿ ಜೀವಿಸಿರಿ, ಅದನ್ನು ಅನುಭವಿಸಿರಿ. ಈ ಸಂಗತಿಗಳು ನಾನು ನಿಮಗೆ ಬರೀತಾ ಇದ್ದೇನೆ. ದೇವರ ಮಗನಾದ ಯೇಸುನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ಆ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಸಂಗತಿಗಳು ಬರೆದಿದ್ದೇನೆ. When you know, you will live. ಯಾವಾಗ ನಿಮಗೆ ಗೊತ್ತಾಯಿತು ಅದನ್ನು ನೀವು ಅನುಭವಿಸ್ತೀರಿ. ಯಾವಾಗ ನಿಮಗೆ ಗೊತ್ತಾಗುವುದಿಲ್ಲ ನೀವು ಅನುಭವಿಸುವುದಿಲ್ಲ. Praise God. ಹೇಳಿ, ನಾನು ಸಂತೈಸಲ್ಪಟ್ಟಿದ್ದೇನೆ. ಡೋಂಟ್ ಕನ್ಫೆಸ್ ದಟ್. ಯಾರು ಇಲ್ಲ ಸಂತೈಸುವರು ದೇವರೇ. ಕಣ್ಣೀರ ಕಡಲಲ್ಲಿ ಚಲಿಸುವ ನಾನು ಧಾರಾಕರವಾಗಿ ಹರಿಯುತ್ತಿದೆ ಕಣ್ಣೀರು. ಓ ಯೇಸುವೇ. ನಾನು ಕಂಪೋಸ್ ಮಾಡ್ಬೋದು, ಕೇಳಲಿಕ್ಕೆ ಖುಷಿ ಆಗ್ತದೆ. ಎಲ್ಲರಿಗೂ ಹೋಗ್ತಾರೆ ಜೇಸು.
ಕೇಳುವ ಖುಷಿ ಆಗ್ತದೆ, ರೈಟ್? ನೀವು ಮೊದಲೇ ಡಿಪ್ರೆಸ್ ಆಗಿದ್ದೀರಿ, ಕಣ್ಣೀರ ಕಡಲಲ್ಲಿ ಹಾಯುವೆ ನಾನು, ಓ ಯೇಸುವೇ. ದಾರಿ ಇಕ್ಕಟ್ಟು, ಮಾರ್ಗ ಬಿಕ್ಕಟ್ಟು. ಬೈಬಲ್ ಹೇಳ್ತದೆ, ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದವರಾದ ನೀವು ಸಂತೈಸಲ್ಪಟ್ಟಾಗ, ನೀವು ಉತ್ತೇಜನಗೊಂಡಾಗ, ನೀವು ಕಂಫರ್ಟ್ ಆದಾಗ, ಅನೇಕ ಸಂಕಟದಲ್ಲಿ, ತೊಂದರೆಯಲ್ಲಿ, ಬಿಕ್ಕಟ್ಟಿನಲ್ಲಿ, ಇಕ್ಕಟ್ಟಿನಲ್ಲಿ ಬಿದ್ದವರನ್ನು ನೀವು ಸಂತೈಸಲು ಶಕ್ತರಾಗಿದ್ದೀರಿ. Come on alive! Praise God. ಕೆಲವರಿಗೆ ಯಾವ ಸಾಂಗ್ ಹಾಡಬೇಕು, ಯಾವ ಸಾಂಗ್ ಹಾಡಬಾರದಂತ ಗೊತ್ತಿಲ್ಲ. ನಾನೊಂದಿನ ಪ್ರೀಚ್ ಮಾಡ್ತಾ ಇದ್ದೆ, ಒಂದು ನೆಗೆಟಿವ್ ಸಾಂಗ್ ಒಬ್ಬ ಸೇವಕ ಆತನು ಹಾಡಿದ. ನಾನೊಂದೆರಡು ಸರ್ತಿ ಕೇಳಿದೆ, ಆ ಸಾಂಗ್ ಅಷ್ಟು ನೆಗೆಟಿವ್ ಇತ್ತು. ಕಡೆಗೆ ಸಹೋದರಿ ಹೇಳಿದರು, ಪಾಸ್ಟ್ರೇ ನೀವು ಹೇಳಿದಾಗೆ ಆ ಸೇವಕ ಅದೇ ರೀತಿ ಸಫರಾಗಿ ಸತ್ತರು. ನೆಗೆಟಿವ್ ಸಾಂಗ್, ಎಲ್ಲ ಸಾಂಗ್ಗಳನ್ನು ಹಾಡಬೇಡ್ರಿ. ಕೆಲವು ಟ್ಯೂನ್ಗಳು ಒಳ್ಳೆದಿರ್ತವೆ, ಕೇಳಲಿಕ್ಕೆ ಖುಷಿ ಆಗ್ತದೆ. ನಿಮಗೆ ಗೊತ್ತಾ, ಜಾಸ್ತಿ ಬೇನೆಯನ್ನು ತರುವಂಥ ಆತ್ಮ ಯಾವುದು ಗೊತ್ತಾ? ದಿಸ್ ನಾಟ್ ಎ ಸ್ಪಿರಿಟ್ ಆಫ್ ಕಂಫರ್ಟ್, ದ ಸ್ಪಿರಿಟ್ ಆಫ್ ಸಾರೋ. ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಅವರು 1 ತಿಂಗಳು ಆ ಒಂದು ಸಾರೋ ಅಂದರೆ ಆ ಬೇನೆಯಿಂದ ಅವರು ಹೊರಗೆ ಬರುವುದೇ ಇಲ್ಲ. ಒಬ್ಬ ಸೇವಕ ಹೇಳ್ತಾ ಇದ್ದ, ಅವನ ತಾಯಿ ಕರ್ತನ ಬಳಿಗೆ ಹೋದರು, ಒಳ್ಳೆಯ ರೀತಿಯಲ್ಲಿ ಹೋದರು. ಅವನಿಗೆ ತಾಯಿ ಅಂದರೆ ಬಹಳ ಪ್ರೀತಿ. ಇವನು 1 ತಿಂಗಳಿನಿಂದ ಒಂದು ರೀತಿಯ ಒಂದು ಬೇಜಾರದಲ್ಲಿದ್ದಾನೆ, ಯಾಕಂದರೆ ತಾಯಿಯನ್ನು ಆತನು ಮಿಸ್ ಮಾಡ್ತಾ ಇದ್ದಾನೆ. ಸಡನ್ಲಿ ದೇವರ ಆತ್ಮ ಹೇಳಿದ, ಮಗನೇ ಅರೈಸ್, ಏಳು, ನಿನ್ನ ತಾಯಿ ಹೋಗಿದ್ದಾರೆ, ಆಕೆ ಪರಲೋಕದಲ್ಲಿದ್ದಾರೆ. ಈಗ ನೀನು ಕೂಗಿ ಕೂತ್ಕೊಂಡಿದೆಯಲ್ಲ, ದಿಸ್ ಇಸ್ ನಾಟ್ ಎ ಇಮೋಷನಲ್ ಫೀಲಿಂಗ್, ದಿಸ್ ಇಸ್ ಸ್ಪಿರಿಟ್ ಆಫ್ ಸಾರೋ. ಇದು ಬೇನೆಯ ಆತ್ಮ, ಸ್ಪಿರಿಟ್ ಆಫ್ ಸಾರೋ. ನೌ ಯು ಟೇಕ್ ಅಥಾರಿಟಿ ಓವರ್ ದಟ್ ಸ್ಪಿರಿಟ್ ಆಫ್ ಸಾರೋ. In the name of Jesus, you command that. ಅವನು ಇಮಿಡಿಯೇಟ್ಲಿ ಆತ್ಮದಲ್ಲಿ ಎದ್ದ. In the mighty name of Jesus, you spirit of sorrow, you cannot dominate my life. I command you, leave from my life in Jesus' name. Suddenly free ಆದ. ನೋಡ್ರಿ, ಸೈತಾನ ಅವನು ಬರುವಾಗ he is a deceiver. ಅನೇಕ ಥಾಟ್ಗಳು, ಅನೇಕ ಫಿಯರ್ಫುಲ್ ಥಾಟ್ಗಳು, ಆಪರೇಷನ್ ಥಾಟ್ಗಳು ನಿಮಗೆ ಬರುವಾಗ ನೀವೇನೆನಿಸ್ತೀರಿ, ಇದು ನಮ್ಮ ಇಮೋಷನಲ್ ಫೀಲಿಂಗ್ ಅಂತ. ಅದರ ಹಿಂದೆ ಇರುವಂಥ ಆಪರೇಷನ್ ಸ್ಪಿರಿಟ್ ನಿಮಗೆ ಗೊತ್ತಾ? ಇಸ್ಕರಿಯೋತ್ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಕೊಡಬೇಕೆಂಬ ಆಲೋಚನೆಯನ್ನು ಸೈತಾನ ಹುಟ್ಟಿಸಿದಂತೆ. ಇಸ್ಕರಿಯೋತ್ ಯೂದನಿಗೆ ಗೊತ್ತಾ ಈ ಆಲೋಚನೆ ಎಲ್ಲಿಂದ ಬರ್ತಾ ಇದೆ ಅಂತ? ಆದರೆ ಪವಿತ್ರ ಆತ್ಮನು ನಮ್ಮ ಕಲಿವಿಕೆಗೋಸ್ಕರ ಅಲ್ಲಿ ಬರೆದಿದ್ದಾನೆ, ಯೇಸುವಿನ ಶಿಷ್ಯನಾದ ಯೋಹಾನನ ಮುಖಾಂತರ. ಈ ಸುವಾರ್ತೆ ಬರೆದದ್ದು ಕ್ರಿಸ್ತ ಶಕ 90ರಲ್ಲಿ. ಅದನ್ನು ಕರೆಕ್ಟ್ ಪ್ರಕಟಣೆ ಹೊಂದಿ ಬರೆದಿದ್ದಾನೆ. ಪ್ರೈಸ್ ಗಾಡ್. ಓದಿರಿ 13ನೇ 2ನೇ ವಚನ ಯೋಹಾನ ಸುವಾರ್ತೆಯಲ್ಲಿ, ಗಾಸ್ಪಲ್ ಆಫ್ ಜಾನ್. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸಿಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದ್ದನು. ಊಟವಾದ ಮೇಲೆ ಆತನು ಹಿಡುಕೊಡಬೇಕು ಎಂಬುದನ್ನು ಸೀಮೋನ ಮಗನಾದ ಯೂದ ಇಸ್ಕರಿಯೋತನ ಹೃದಯದಲ್ಲಿ ಸೈತಾನು ಆಲೋಚನೆಯನ್ನು ಹುಟ್ಟಿಸಿದನು. And the supper being ended, the devil having now put into the heart of Judas Iscariot, Simon's son, to betray him. Praise God. ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಳ್ಳಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು.
ಸೈತಾನನು ಡೀಲ್ ಮಾಡುವ ಒಂದೇ ಒಂದು ಪ್ರದೇಶ ಯಾವುದೆಂದರೆ ಮೈಂಡ್. ಈ ಮೈಂಡ್ ಎಂಬುವಂಥದ್ದು, ಅದರ ಕನೆಕ್ಷನ್, ಆ ಮೈಂಡಲ್ಲಿ ನಿಮ್ಮ ಇಮೋಷನ್ ಇದೆ. ನಿಮಗೆ ಭಾಳ ಜೋರು ಹಸಿವಾಗ್ತದೆ, ರೈಟ್? ಜೋರು ಹಸಿವಾಗ್ತದೆ. ಏನಾದರೂ ಹಸಿ ಮಾವಿನಕಾಯಿ ಏನಾದರೂ ಏನಾದರೂ ತಿನ್ನುವ ಹಸಿವಾಗ್ತದೆ. ಸಡನ್ಲಿ ಯಾರೋ ಬಂದೊಂದು ರಪ್ಪ ಬ್ಯಾಡ್ ನ್ಯೂಸ್ ಕೊಟ್ಟು ಬಿಟ್ಟರು. ಸಡನ್ಲಿ ಒಂದು ವರ್ಡ್ ಕೇಳಿದಾಗ ಇಮಿಡಿಯೇಟ್ಲಿ ನಿಮ್ಮ ಹಸಿವು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಸಡನ್ಲಿ ಹೋಗಿಬಿಟ್ಟಿತ್ತು ಹಸಿವು. ಊಟ ಮಾಡುವ ಅಂದರೆ ನನಗೆ ಬೇಡ, ಈಗ ಹಸಿವು ಇಲ್ಲ. ಇಮ್ಮಿಡಿಯೇಟ್ಲಿ ಇಟ್ ವಿಲ್ ಇಫೆಕ್ಟ್ ಯುವರ್ ಇಮೋಷನ್ಸ್. ಅದು ನಿಮ್ಮ ಇಮೋಷನ್ಗಳು ಇಫೆಕ್ಟ್ ಮಾಡುತ್ತದೆ. ಇಸ್ಕರಿಯೋತ್ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಳ್ಳಬೇಕೆಂಬ ಆಲೋಚನೆ ಹುಟ್ಟಿಸಿದನು. ಅದೇ ರೀತಿ ಭಯದ ಆಲೋಚನೆಗಳು, ಬೇನೆ ಆಲೋಚನೆಗಳು. ನೀವು ಅನ್ನಿಸ್ತೀರಿ ಎಂದು ಇದು ಯಾವುದೋ ಒಂದು ಭಯ ಆಗ್ತಾ ಇದೆ, ಏನೋ ಒಂದು ಇಡ್ಲಿ ತಿನ್ನೋದು ಜಾಸ್ತಿ ಆಗಿದೆ, ಏನೋ ವಾಯ ಆಯ್ತಾ ಏನೋ, ಅದು ನಿನ್ನೆ ಅದು ತಿಂದದಲ್ಲ, ನಾನು ಯಾವಾಗಲೂ ಫ್ರೆಶ್ ಇಡ್ಲಿ ತಿನ್ನುವುದು. ಅಯ್ಯೋ, ನಾನು ಗಣೇಶನ ಹೋಟೆಲಿಗೆ ಹೋದ್ರೆ ತಿಂತಾ ಇದ್ದೆ. ಫಸ್ಟ್ ಯಾನು ಯಾವಾಗಲ ಫ್ರೆಶ್ ಇಡ್ಲಿ ತಿನ್ಪಿನಿ, ಯಾನು ಮನದಾನದ ಇಡ್ಲಿ, ಫ್ರಿಜ್ ದಿನ ಇಡ್ಲಿ ತಿನ್ಪಿನಿ. ಇನ್ನೂ ತಿನ್ಬೇಡಿ. ಅದು ಯಾರಲ್ಲ, ನಮ್ಮ ಪಾಸ್ಟರ್ ಜಾನ್ ಹೇಳುವುದು. ಯಾಕಂದ್ರೆ ಅವರ ಲೈಫ್ ಸ್ಟೈಲ್ ಅದು ಇರಲಿ. ಅದು ತಿಂದ್ರೆ ಮತ್ತೆ ಪ್ರಾಬ್ಲಮ್ ಅವರಿಗೆ. ಅದಕ್ಕೆ ನಾನು ತಿನ್ಬೇಡಿ ಅಂತೇಳಿ ಹೋಗಿ ಗಣೇಶನ ಹೊಟ್ಟೆ. ಓಕೆ, ಏನೋ ಬದನೆ ತಿನ್ನೋದು ಹೆಚ್ಚಾಗಿದೆ. ಆ್ಯಕ್ಚುಲಿ ಬದನೆ ಪ್ರಾಬ್ಲಮ್ ಅಲ್ಲ, ಅದು ಇದು ಪ್ರಾಬ್ಲಮ್. ಸೈತಾನನು ನಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡಿ ಮಾತಾಡುತ್ತಾನೆ. ನಿಮಗೆ ಗೊತ್ತಾಗುದ್ರೆ ನಿಮ್ಮ ಆಲೋಚನೆ ಅವನ ಆಲೋಚನೆ ಅಂತ. ನೀವು ಅದನ್ನು ಏನು ಕನ್ವರ್ಟ್ ಮಾಡ್ತೀರಿ? ಬದನೆ, ಪಂಜಿ, ಪೇರು, ಅದೇ ಕನ್ವರ್ಟ್ ಮಾಡ್ತೀರಿ. ಅದರ ಪವಿತ್ರ ಆತ್ಮನು ಅದರ ರಿಯಾಲಿಟಿಯನ್ನು ನಿಮಗೆ ತೋರಿಸ್ತಾನೆ. ಇಟ್ ಇಸ್ ಅ ಸ್ಪಿರಿಟ್ ಬಿಹೈಂಡ್ ದ್ಯಾಟ್. ಅದಕ್ಕೆ ಆ ಸೇವಕನು ಹೇಳಿದ, ಮಗನೇ, 1 ತಿಂಗಳಿಂದ ತಾಯಿ ಸದ್ಯರಂತ ಕೂಗ್ತಾ ಇದ್ದಿ, ಅದು ನಿನ್ನ ಇಮೋಷನಲ್ ಫೀಲಿಂಗ್ ಅಲ್ಲ, ಅದು ಸ್ಪಿರಿಟ್ ಆಫ್ ಸಾರೋ. I carried your sorrow on the cross of Calvary. Jesus said, I carried your sorrow on the cross of Calvary. ನಿನ್ನ ಬೇನೆಗಳನ್ನು ನಾನು ನನ್ನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ನೀನು ಯಾಕೆ ಅದಕ್ಕೆ ಅಲೌ ಮಾಡುತ್ತಿ? In the name of Jesus, take authority and speak against that. ಸಡನ್ಲಿ ಫ್ರೀ ಆದ. ನಿಮಗೆ ವಾಕ್ಯದ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಸೆಲ್ಫ್ ಪಿಟಿ, ಡಿಸೆಪ್ಷನ್ಗಳು ನಿಮ್ಮನ್ನು ಆಳ್ಲಿಕ್ಕೆ ನೋಡ್ತವೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ, ಈ ಮೆಸೇಜನ್ನು ಪುನಃ ಹೋಗಿ ಮನೆಯಲ್ಲಿ ವಾಟ್ಸಪ್ಪಲ್ಲಿ ಪುನಃ ಕೇಳ್ರಿ ಮತ್ತು ಒಳಗಿಂದ ಹೇಳ್ರಿ. ಒಂದು ನಿಮಗೆ ಫೀಲ್ ಆಗೋದಿಲ್ಲ ಸಂತೈಸುವಿಕೆ, ಹೇಳ್ರಿ. ಒಂದು 20 ಸರ್ತಿ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಸಂತೈಸುವ ಆತನು ಲೋಕದಲ್ಲಿರುವ ಎಲ್ಲ ಆಪರೇಷನ್ಗಳಿಗಿಂತ ಹೆಚ್ಚಿನವನು. ಫಸ್ಟ್ 20 ಸರ್ತಿ ಹೇಳಿದೆ, ಏನೋ ಫೀಲ್ ಆಗೋದಿಲ್ಲ, 100 ಸರ್ತಿ ಹೇಳು. ಸಿಂಪಲ್. ಪಾಸ್ಟರ್ 100 ಸರ್ತಿದು ಹೇಳಿ ಮಗಿದು, 1000 ಸರ್ತಿ ಹೇಳು. ಎಲ್ಲಿವರೆಗೆ ಹೇಳಬೇಕು? ನಿನ್ನ ಹೃದಯಕ್ಕೆ ಗೊತ್ತಾಗಿರಬೇಕು, ಎಸ್, ನನ್ನ ಒಳಗೆ ಇದ್ದಾನೆ ಕಂಫೋರ್ಟರ್ ಅಂತ. ಅದಕ್ಕೆ ಯೋಹನನು ಹೇಳ್ತಾನೆ, ಈ ಸಂಗತಿಗಳನ್ನು ನಾನು ನಿಮಗೆ ಬರೀತಾ ಇದ್ದೇನೆ. ಯಾಕೆ? ಯೇಸು ಕ್ರಿಸ್ತನನ್ನು ನಂಬಿದವರದ ನಿಮ್ಮ ಒಳಗೆ ಆ ಜೀವ ಇದೆ ಎಂದು ನಿಮಗೆ ಗೊತ್ತಾಗುವಂತೆ ಈ ಸಂಗತಿಗಳು ಬರೆದಿದ್ದೇನೆ. ಎಲ್ಲಿವರೆಗೆ ಕನ್ಫೆಸ್ ಮಾಡಿದೆ ಅಂತ ಹೇಳಿದ್ರೆ, ನಿಮ್ಮ ಒಳಗೆ ಕಂಫೋರ್ಟರ್ ಇದ್ದಾನೆ. ನಿಮ್ಮ ಇಂದ್ರಿಯಗಳು ಬೇಕಾದರೆ ಬೊಬ್ಬೆ ಹಾಕಬಹುದು, ಇಲ್ಲ ಅಂತ ಕಿರಿಚಬಹುದು. ನೋ, ಶಾಂತ, ನನ್ನ ಮನವೇ ಯೆಹೋವನ ನಂಬಿ ಶಾಂತವಾಗಿರು. ಶಟ್ ಅಪ್. ಇದೇ ಬೈಬಲಲ್ಲಿ ಓದಿದ್ರಿ ತಾನೆ? ಯಾರಿಗೆ ಹೇಳುದ ಅವನು? ಊರಿನವರಿಗೆ ಹೇಳುದ? ಗೋಡೆಗೆ ಹೇಳುದ? ನನ್ನ ಮನವೇ ಯೆಹೋವನ ನಂಬಿ ಶಾಂತವಾಗಿರು, ಕಿರಿಚಬೇಡ.
ಕೆಲವರು ಪಾಪ ಮೈಂಡಲ್ಲಿ ಬರ್ತದೆ, ಪಾಸ್ಟ್ ಭಯಂಕರ ಪ್ರೌಢ್ಯ ಆ ಎಂಕರಡ ಪರ ಪಾತಿರ್ನೇ ಇಚ್ಚಿ, ಮತ್ತೆ ಯಾರ ಹತ್ರ ಮಾತಾಡೋದು ನಾನು? ಗೋಡೆ ಹತ್ರ ಮಾತಾಡ್ತಾ ಇದ್ದೇನಾ? ನಿಮ್ಮ ಹತ್ರವೇ ಮಾತಾಡೋದು. 1 ಗಂಟೆ 1.5 ಗಂಟೆ ಕೆಲವೊಮ್ಮೆ ಫೇಸ್ಬುಕ್ಕಲ್ಲಿ 7 o'clock ಎವ್ರಿ ಡೇ ಮಾತಾಡ್ತಾ ಇದೆ, ನಿಮ್ಮ ಹತ್ರವೇ ಮಾತಾಡೋದು. ಅದು ಎಷ್ಟು ಡಿಸೆಪ್ಷನ್ ನೋಡಿ ಪಾಸ್ಟ್ ಬಾತೇರಿಜರೆಂದು. ಓಕೆ ಓಕೆ, ನಾವು ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾರು ನೀವು ಫಸ್ಟ್ ಟೈಮ್ ಬಂದಿದ್ದೀರಿ, ಅದು ಯಾರು ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ನಾನು ನಿಮಗೆ ಪ್ರಾರ್ಥನೆಯಲ್ಲಿ ಲೀಡ್ ಮಾಡ್ತೇನೆ, ಜಸ್ಟ್ ನನ್ನೊಟ್ಟಿಗೆ ಹೇಳ್ರಿ. ಭೂಮಿ ಆಕಾಶ ಉಂಟು ಮಾಡಿದ್ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನಿನ್ನ ಕಳಿಸ್ತು. ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋದನು. ನನ್ನ ಬೇನೆಗಳನ್ನು, ನನ್ನ ಮೇಲಿದ್ದ ತೀರ್ಪನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆತನು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆಂದು ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ. ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ. ಇವತ್ತಿನಿಂದ ನಾನು ಪವಿತ್ರ ಆತ್ಮನ ಬಲದಿಂದ ಸಂತೈಸಲ್ಪಡುವನಾಗಿದ್ದೆ. ನಾನು ಸಾಮರ್ಥ್ಯವನ್ನು ಹೊಂದಿದವನಾಗಿದ್ದೇನೆ. ಐ ಆಮ್ ನಾಟ್ ವೀಕ್, ಐ ಆಮ್ ಸ್ಟ್ರಾಂಗ್ ಇನ್ ಜೀಸಸ್ ನೇಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರೇರಿ, ಯಾರು ನೀವು ಇಲ್ಲಿದ್ದೀರಿ, ಒಂದು ವೇಳೆ ಇಫ್ ಯು ಆರ್ ಫೀಲ್ ಅಪ್ರೆಸ್ ಇನ್ ಯೋರ್ ಬಾಡಿ ಮೈಂಡ್, ಒಂದು ವೇಳೆ ನೀವು ಯಾರು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಇಫ್ ಯು ಫೀಲ್ ಸಿಕ್ ಅಂಡ್ ಅಪ್ರೆಸ್, ಅಲ್ಲಿ ನಿಮ್ಮ ಕೈಯನ್ನು ಹಿಡೀರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಜಸ್ಟ್ ನೀವು ಸಹ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್ ಐ ಟೇಕ್ ಅಥಾರಿಟಿ over every oppression, every sickness, every pain, every lies of the devil. You are illegal in their body. You cannot oppress, you cannot put any suicide thoughts, spirit of death, sickness thoughts, cancer. In the mighty name of Jesus, I command you right now, leave it in the name of Jesus. Live now in the name of Jesus. Thank you, Holy Spirit. Every asthma, come out in the name of Jesus. Arthritis, come out by the power of the Holy Spirit. In the name of Jesus. Bone be restored in the name of Jesus. Lungs be free by the power of the Holy Spirit. Migraine, I command you, leave it in the name of Jesus. ಕರ್ತನೆ, ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಪ್ರತಿಯೊಬ್ಬರನ್ನು ಆವರಿಸಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೆ. ಕಂಫರ್ಟ್ ಆಗಲಿ ಕರ್ತನೆ. ಗೆಡ್ಡೆಗಳು ಡಿಸಪಿಯರ್ ಆಗುತ್ತಿರೋದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಎವ್ರಿ ಲಂಪ್ಸ್ ಬಿ ಕ್ಲಿಯರ್. ಪ್ಯೂರಿಫೈ ದರ್ ಬ್ಲಡ್, ಓ ಗಾಡ್, ಇನ್ ದ ನೇಮ್ ಆಫ್ ಜೀಸಸ್, ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. Diabetes, blood pressure be healed right now in the name of Jesus. Skin disease, I destroy your power in the name of Jesus, oh God. Be healed right now. Neck be loose right now in the name of Jesus. Lose your grip in the name of Jesus. ಕರ್ತನೆ, ಯಾರು ಗರ್ಭಿಣಿಯರಾಗಿದ್ದಾರೆ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಗರ್ಭದಲ್ಲಿದ್ದ ಮಗು ಹೆಲ್ತಿ, ಸ್ಟ್ರಾಂಗ್, ಎನರ್ಜೈಸ್ ಮತ್ತು ಬೆಳೆಯಲಿ, ಸ್ಟ್ರಾಂಗ್ ಬೇಬಿ ಆಗಿ. Every mishandling of the doctor, we cancel and break it in the name of Jesus. I declare your protection and the favor of God.
I thank you, Lord, your protection. Thank you, Lord, your favor, oh God. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ಇವರಿಗೆ ಕನೆಕ್ಟ್ ಆಗಲಿ ಮತ್ತು ಇವರು ಪ್ರೊಟೆಕ್ಟ್ ಆಗಲಿ ಎಲ್ಲ ಈವಿಲ್ ವಿಂಡ್ಗಳಿಂದ. ಇನ್ ಜೀಸಸ್ ನೇಮ್ ಆಮೆನ್ ಆಮೆನ್ ಆಮೆನ್. ಪ್ರೈಸ್ ಗಾಡ್. ಓಕೆ ಪ್ರಿಯರೇ, ನೀವು ಯಾರು ವಾಚ್ ಮಾಡ್ತಾ ಇದ್ದೀರಿ, ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಜಸ್ಟ್ ಮಾಡಿರಿ. ಚೆಕ್ ಯುವರ್ ಹಾರ್ಟ್, ಚೆಕ್ ಯುವರ್ ಲೆಗ್, ಹ್ಯಾಂಡ್. ಏನು ಮಾಡಲಿಕ್ಕೆ ಬಗ್ಲಿಕ್ಕೆ ಆಗೋದಿಲ್ಲ, ಜಸ್ಟ್ ನೀವು ಬಗ್ಗಿರಿ. ದ ಪವರ್ ಆಫ್ ಗಾಡ್ ಇಸ್ ಮೂವಿಂಗ್.